ನಾವು ಈ 4 ವಿಚಾರಗಳಲ್ಲಿ ನಾಚಿಕೆ ಪಟ್ಟರೆ ಜೀವನದಲ್ಲಿ ಎಂದಿಗೂ ಮುಂದೆ ಬರಲು ಸಾಧ್ಯವಿಲ್ಲ. ಮನುಷ್ಯ ಎಂದಿಗೂ ನಾಚಿಕೆ ಪಡಬಾರದು. ನಾಚಿಕೆ ಪಟ್ಟರೆ ಖಂಡಿತವಾಗಿ ಜೀವನದಲ್ಲಿ ನಾವು ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯ ಇಲ್ಲ. ಬದುಕಲ್ಲಿ ಸೋಲುತ್ತೇವೆ, ಕಷ್ಟಗಳು ಬೆನ್ನು ಬಿಡದೆ ಕಾಡಲು ಶುರು ಮಾಡ್ತವೆ. ಹಾಗಾದರೆ ಬನ್ನಿ ತಿಳಿಯೋಣ, ನಾಚಿಕೆ ಪಡದೆ ಕೇಳುವ ಆ 4 ವಿಚಾರಗಳು ಯಾವುವು. ತಿನ್ನಲು ನಾಚಿಕೆ ಪಡಬಾರದು. ನಾವು ತಿನ್ನುವ ವಿಚಾರದಲ್ಲಿ ನಾಚಿಕೆ ಪಡಬಾರದು. ನಾಚಿಕೆ ಪಟ್ಟರೆ ಹೊಟ್ಟೆ ತುಂಬಲ್ಲ, ಹಸಿವು ಹೆಚ್ಚುತ್ತೆ. ಹಸಿವಿನಿಂದ ನರಳುತ್ತಿರುವ ವ್ಯಕ್ತಿಗೆ ಯೋಚಿಸುವ ಹಾಗೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರಲ್ಲ. ಕೆಲವೊಂದು ಬಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತೆ, ಯಶಸ್ಸಿಗೆ ಅಡ್ಡಿಪಡಿಸುತ್ತೆ. ಅಭಿಪ್ರಾಯ ವ್ಯಕ್ತಪಡಿಸಲು ಹಿಂಜರಿಕೆ ಬೇಡ. ಯಾವುದೇ ವಿಚಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಸಮಯದಲ್ಲಿ ಹಿಂಜರಿಕೆ ಇರಕೂಡದು. ಸರಿ ಇದ್ದರೆ ಸರಿ, ತಪ್ಪಿದ್ರೆ ನಿರ್ಭಯವಾಗಿ ಹೇಳಬೇಕು. ಹಿಂಜರಿದರೆ ಖಂಡಿತ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಿಲ್ಲ. ಹಣದ ಬಗ್ಗೆ ನಾಚಿಕೆ ಪಡಲೇಬಾರದು. ನೀವು ಯಾರಿಗಾದರೂ ಸಾಲ ಅಂತ ಕೊಟ್ಟ ಹಣವನ್ನು ವಾಪಸ್ ಕೇಳಲು ಹಿಂಜರಿಬಾರದು. ಬೇರೆಯವರಿಗೆ ಕೊಡೋ ಹಣದ ವಿಚಾರದಲ್ಲೂ ನೇರವಾಗಿ ಮಾತಾಡಿ ಹಣ ಮರುಕಳಿಸಬೇಕು. ಕೊಟ್ಟ ಹಣ ಕೇಳೋ ವಿಚಾರದಲ್ಲಿ ಹಿಂಜರಿಕೆ ಮಾಡಿದರೆ ಜೀವನದಲ್ಲಿ ಹಣದ ಸಮಸ್ಯೆ ಎದುರಿಸಬೇಕಾಗಬಹುದು. ಕಲಿಯುವ ವಿಚಾರದಲ್ಲಿ ನಾಚಿಕೆ ಬೇಡ. ನಾವು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿತಾನೇ ಇರಬೇಕು. ನಾವು ಯಾರಿಂದಲಾದರೂ ಕಲಿಬಹುದು. ಕಲಿಸೋರು ದೊಡ್ಡವರೇ ಆಗಿರಬೇಕು ಅಂತ ಏನಿಲ್ಲ. ಚಿಕ್ಕವರಿಂದ ಕೂಡ ತಿಳಿಯದ ವಿಚಾರ ಕಲಿಬಹುದು. ಬಾಲ್ಯದಲ್ಲಿ ನಾವು ಕಲಿಯುವಾಗ ಎಷ್ಟೋ ಬಾರಿ ನಾಚಿಕೆ ಪಟ್ಟು ಹಿಂಜರಿದಿರ್ತೀವಿ. ಈ ಥರ ಮಾಡೋದ್ರಿಂದ ಜೀವನದಲ್ಲಿ ಖಂಡಿತ ಏಳಿಗೆ ಹೊಂದಲು ಸಾಧ್ಯವಿಲ್ಲ. ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಬಹುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ.